ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಇದೀಗ ಅನ್ನಭಾಗ್ಯ ಯೋಜನೆಯ ಒಂದು ಗುಡ್ ನ್ಯೂಸ್ ಬಂದಿದೆ. ಹೌದು, 5 kg ಅಕ್ಕಿಯ ಜೊತೆಗೆ ಇದೀಗ ನಿಮಗೆ ಆಹಾರ ಕಿಟ್ಟೊಂದನ್ನು ಕೂಡ ಇದೀಗ ಸರ್ಕಾರ ನೀಡ್ತಾ ಇದೆ. ಆ್ಯಂಡ್ ಇದ್ರ ಬಗ್ಗೆ ಇದೀಗ ಸಚಿವ ಸಂಪುಟ ಸಭೆಯಲ್ಲಿಯೂ ಕೂಡ ತೀರ್ಮಾನವನ್ನು ತೆಗೆದುಕೊಂಡಿದ್ರು. ಸೊ ಇನ್ನು ಮುಂದೆ ಈ ಒಂದು ಕಿಟ್ಗಳನ್ನು ಇದೀಗ ಸರ್ಕಾರ ನೀಡ್ತಾ ಇದೆ. ಆ್ಯಂಡ್ ಈ ಒಂದು ಕಿಟ್ನಲ್ಲಿ ನಿಮಗೆ ಏನೆಲ್ಲ ಐಟಮ್ಗಳು ಸಿಗ್ತಾ ಇದೆ, ಸೊ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡ್ರಿ. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಒಂದು ವಿಡಿಯೋನ ನೀವು ಲೈಕ್ ಮಾಡಿರಿ, ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಸೊ ಬನ್ನಿ ವಿಡಿಯೋನ ಶುರು ಮಾಡುವ. ಹೌದು, ಇವಾಗ ರಾಜ್ಯ ಸರ್ಕಾರ ಬಂದ್ಬಿಟ್ಟು ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಇದೀಗ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಇಲ್ಲಿ ಪ್ರತಿ ಸದಸ್ಯರಿಗೂ ಕೂಡ 10 kg ಅಕ್ಕಿಯನ್ನು ನೀಡ್ತೇವೆ ಅಂತ ಸರ್ಕಾರ ಹೇಳಿದ್ರು. ಆದರೆ ಇಲ್ಲಿ 10 kg ಅಕ್ಕಿಯನ್ನು ನೀಡಲಿಕ್ಕೆ ಆಗಲಿಲ್ಲ. ಸೊ ಅದರ ಬದಲಾಗಿ 5 kg ಅಕ್ಕಿ ಹಾಗೂ 5 kgಯ ಬದಲಾಗಿ ಇಲ್ಲಿ ಹಣವನ್ನು ಕೂಡ ನೀಡ್ತಾ ಇದ್ರು. ಆ್ಯಂಡ್ ಇನ್ನು ರೀಸೆಂಟ್ಲಿ ಬಂದ್ಬಿಟ್ಟು 10 kg ಅಕ್ಕಿಯನ್ನು ಕೂಡ ಸರ್ಕಾರ ನೀಡ್ತಾ ಇತ್ತು. ಆದರೆ ಇದರಲ್ಲಿ ಒಂದು ಚೇಂಜಸ್ ಒಂದನ್ನು ಇದೀಗ ಸರ್ಕಾರ ಮಾಡಿಕೊಂಡಿದೆ. ಹೌದು, ಕಂಪ್ಲೀಟ್ ಆಗಿ ಇಲ್ಲಿ ನಿಮಗೆ 10 kg ಅಕ್ಕಿಯನ್ನು ನೀಡೋದಿಲ್ಲ. ಸೊ ಬದಲಾಗಿ 5 kg ಅಕ್ಕಿಯ ಜೊತೆಗೆ ಒಂದು ಆಹಾರ ಕಿಟ್ಟೊಂದನ್ನು ಕೂಡ ಇದೀಗ ಸರ್ಕಾರ ನೀಡ್ತಾ ಇದೆ. ಆ್ಯಂಡ್ ಈ ಒಂದು ಕಿಟ್ನಲ್ಲಿ ಇದೀಗ 4 ಐಟಮ್ಗಳು ಇರುತ್ತೆ. ಸೊ ಈ ಒಂದು ಕಿಟ್ನಲ್ಲಿ ಯಾವೆಲ್ಲ ಐಟಮ್ಗಳು ಇರುತ್ತೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ, ಸೊ ತೊಗರಿ ಬೇಳೆ, ಅಡುಗೆ ಎಣ್ಣೆ, ಸಕ್ಕರೆ ಮತ್ತು ಉಪ್ಪನ್ನು ಕೂಡ ಇದೀಗ ಸರ್ಕಾರ ನೀಡ್ತಾ ಇದೆ. ಆ್ಯಂಡ್ ಇದರ ಜೊತೆಗೆ 5 kg ಅಕ್ಕಿಯನ್ನು ಕೂಡ ಇದೀಗ ಸರ್ಕಾರ ನೀಡಲಿಕ್ಕೆ ಮುಂದಾಗಿದೆ. ಆ್ಯಂಡ್ ಈ ಒಂದು ಕಿಟ್ನಲ್ಲಿ ಸೊ ಎಷ್ಟು kg ಐಟಮ್ಗಳು ಇಲ್ಲಿ ಸಿಗತ್ತಂತ ಹೇಳ್ತೀನಿ. ಸೊ ತೊಗರೆ ಬೇಳೆ ಬಂದ್ಬಿಟ್ಟು ನಿಮಗೆ 2 kg ಸಿಗುತ್ತೆ. ಇನ್ನು ಅಡುಗೆ ಎಣ್ಣೆ ಬಂದ್ಬಿಟ್ಟು 1 kg, ಸಕ್ಕರೆ ಬಂದ್ಬಿಟ್ಟು 1 kg ಹಾಗೂ ಉಪ್ಪು ಬಂದ್ಬಿಟ್ಟು 1 kg ನಿಮಗೆ ಸಿಗುತ್ತೆ. ಆ್ಯಂಡ್ ಈ ಒಂದು ಕಿಟ್ ಬಂದ್ಬಿಟ್ಟು ಪ್ರತಿ ಸದಸ್ಯರಿಗೂ ನೀಡೋದಿಲ್ಲ. ಸೊ ಬದಲಾಗಿ ಒಂದು ಕುಟುಂಬಕ್ಕೆ ಅಂತಂದ್ರೆ ಒಂದು ರೇಷನ್ ಕಾರ್ಡ್ಗೆ ಈ ಒಂದು ಕಿಟ್ ಒಂದನ್ನು ಸರ್ಕಾರ ನೀಡ್ತಾ ಇದೆ. ಆ್ಯಂಡ್ ಇದರ ಒಂದು ವ್ಯಾಲ್ಯೂ ಎಷ್ಟು ಇರುತ್ತೆ ಎಂಬುದನ್ನು ಇದೀಗ ಹೇಳ್ತಾ ಹೋಗ್ತೀನಿ ಕೇಳಿ. ಸೊ ಇಲ್ಲಿ ತೊಗರಿ ಬೇಳೆ ಬಂದ್ಬಿಟ್ಟು 110 ರೂಪಾಯಿ ಇರುತ್ತೆ, ಅಂತಂದ್ರೆ 2 kg ಅಂತಂದ್ರೆ 220 ರೂಪಾಯಿ. ಅಡುಗೆ ಎಣ್ಣೆ ಬಂದ್ಬಿಟ್ಟು 100 ರೂಪಾಯಿ, ಸಕ್ಕರೆ ಇಲ್ಲಿ 40 ರೂಪಾಯಿ ಮತ್ತು ಉಪ್ಪು ಬಂದ್ಬಿಟ್ಟು 10 ರೂಪಾಯಿ ಇರುತ್ತೆ. ಸೊ ಟೋಟಲ್ ಆಗಿ ಇಲ್ಲಿ ನಿಮಗೆ 350 ರೂಪಾಯಿ ಮೌಲ್ಯದ ಒಂದು ಪದಾರ್ಥಗಳು ಇಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಇನ್ನು ಮೊದಲಾಗಿದ್ರೆ ನಿಮಗೆ ಪ್ರತಿ ಸದಸ್ಯರಿಗೆ 5 kg ಅಕ್ಕಿಯ ಜೊತೆಗೆ ಒಂದು ಕಾರ್ಡಿಗೆ ನಿಮಗೆ 620 ರೂಪಾಯಿ ಇಲ್ಲಿ ಸಿಗ್ತಾ ಇತ್ತು. ಬಟ್ ಇಲ್ಲಿ ನಿಮಗೆ ಮೊದಲಾಗಿದ್ರೆ ಒಂದು ಕುಟುಂಬದಲ್ಲಿ 4 ಜನ ಸದಸ್ಯರಿದ್ರೆ 5 kg ಅಕ್ಕಿ ಅಂತಂದ್ರೆ 20 kg ಅಕ್ಕಿಯ ಜೊತೆಗೆ 620 ರೂಪಾಯಿ ಇಲ್ಲಿ ನಿಮಗೆ ಸಿಗ್ತಾ ಇತ್ತು. ಬಟ್ ಇವಾಗ ನಿಮಗೆ ಸಿಗ್ತಾ ಇರೋದು 5 kg ಅಕ್ಕಿ ಅಂತಂದ್ರೆ 20 kg ಅಕ್ಕಿಯ ಜೊತೆಗೆ ಒಂದು ಕಾರ್ಡಿಗೆ ನಿಮಗೆ 350 ರೂಪಾಯಿ ಮೌಲ್ಯದ ಒಂದು ಐಟಮ್ ಅನ್ನ ಇದೀಗ ಕೊಡ್ತಾ ಇದ್ದಾರೆ. ಅಂಡ್ ಇದರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನು ಎಂಬುದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಅಂಡ್ ಇದಾಗಿತ್ತು ಇದೀಗ ಅನ್ನಭಾಗ್ಯ ಯೋಜನೆ ಬಗ್ಗೆ ಇದ್ದಂತ ಕೆಲವೊಂದು ಮಾಹಿತಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ರಿ. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು.